ಹಾಯ್ ಬ್ಯೂಟೀಸ್ ಆ್ಯಂಡ್ ಕ್ಯೂಟೀಸ್ ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಹಾಗೆ ಸೇಫಾಗಿ ಲ್ಯಾಂಡಾಗಿ ಮನೆ ಸೇರಿ ಮೊಮ್ಮಕ್ಕಳ ಜೊತೆ ಆರಾಮಾಗಿ ಆಟ ಆಡ್ತಾಯಿದ್ದೀನಿ. ಹಾಗೆ ಪಾರ್ಟಿಗಳು ಸಹ ಮಾಡ್ತಾಯಿದ್ದೀನಿ. ಸೊ ನಾನು ಹಿಂದಿನ ವಿಡಿಯೋದಲ್ಲಿ ಟರ್ಮಿನಲ್ಸ್ ಎಲ್ಲ ಹೇಗಿರುತ್ತೆ, ಚೆಕ್ಕಿನ್ ಎಲ್ಲ ಹೇಗಿರುತ್ತೆ, ಅದರ ಪ್ರೋಸೆಸ್ ಹೇಗಿರುತ್ತೆ ಎಲ್ಲವನ್ನು ವಿವರವಾಗಿ ನಿಮಗೆ ಟರ್ಮಿನಲ್ 2 ಬಗ್ಗೆ ತುಂಬ ಸಂಪೂರ್ಣ ವಿವರವನ್ನು ನಾನು ಹಾಕಿದ್ದೇನೆ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಟರ್ಮಿನಲ್ಸ್ ಬಗ್ಗೆ ತಿಳ್ಕೋಬೇಕು ಅಂತಂದರೆ ನೋಡಿ. ದೋಹಾ ಏರ್ಪೋರ್ಟ್ ಹಾಕಿದ್ದೀನಿ, ಬ್ಯಾಂಗ್ಳೂರು T2 ಏರ್ಪೋರ್ಟ್ ಹಾಕಿದ್ದೀನಿ, ಮ್ಯಾಂಚೆಸ್ಟರ್ ಏರ್ಪೋರ್ಟ್ ಸಹ ಹಾಕಿದ್ದೀನಿ. ಸೊ ನಾವು ಫ್ಲೈಟ್ ಹತ್ತಿದ ಮೇಲೆ ಯಾವ ರೀತಿ ಟೇಕ್ ಆಫ್ ಆಗುತ್ತೆ, ಹೇಗೆ ಲ್ಯಾಂಡಿಂಗ್ ಆಗುತ್ತೆ, ಇನ್ ಬಿಟ್ವೀನ್ ನಾವೆಲ್ಲ ಭೂಮಿ ಮೇಲೆ ಏನೆಲ್ಲ ದೃಶ್ಯಗಳನ್ನ ನೋಡಬಹುದು, 30,000 ಅಡಿಗಳ ಎತ್ತರದಿಂದ ಕೆಳಗಡೆ ಭೂಮಿ ಹೇಗೆ ಕಾಣಿಸುತ್ತೆ, ನಂತರ ವೆದರ್ ಹೇಗೆ ಚೇಂಜ್ ಆಗ್ತಾ ಹೋಗುತ್ತೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸಿದ್ದೇನೆ. ಆ್ಯಕ್ಚುಲಿ ವಿಡಿಯೋ ತುಂಬ ದೊಡ್ಡದಿತ್ತು, ಶಾರ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಟೇಕ್ ಆಫ್ ಇಲ್ಲಿ ಆಗೋದನ್ನು ತೋರಿಸ್ತಾ ಇದ್ದೀನಿ, ಎಷ್ಟು ಸ್ಪೀಡಲ್ಲಿ ಗಾಡಿ ಹೋಗಿ ಫ್ಲೈ ಆಗುತ್ತೆ, ನಂತರ ನಿಧಾನಕ್ಕೆ ಆ ಭೂಮಿ ಮೇಲಿರ್ತಕ್ಕಂಥ ವಸ್ತುಗಳೆಲ್ಲ ದೂರ ದೂರ ಆಗುತ್ತೆ, ಸಮುದ್ರ ಹೇಗೆ ಕಾಣಿಸುತ್ತೆ. ಇದು ನೋಡಿ, ಇದು ಸಮುದ್ರದ ಮೇಲೆ ಹೋಗ್ತಾ ಇರೋದು, ಪಕ್ಕದಲ್ಲೆಲ್ಲ ಲ್ಯಾಂಡ್ಸು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ಅದ್ಭುತವಾದಂತಹ ದೃಶ್ಯಗಳನ್ನ ನಾವು ನೋಡಬಹುದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆದರೆ ಎಲ್ಲರಿಗೂ ಅವಕಾಶ ಇರಬಹುದು, ಇಲ್ಲದೆ ಇರಬಹುದು, ಏನೂ ನಾವು ಹೇಳೋಕ್ಕಾಗಲ್ಲ. ಅವಕಾಶ ಇದ್ದವ್ರು ಮಾತ್ರ ಖಂಡಿತವಾಗ್ಲೂ ವಿಂಡೋ ಸೀಟ್ ಸಿಕ್ಕಿದ್ರಂತೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ನಿಮ್ಗೆ ವಿಂಡೋ ಸೀಟ್ ಬೇಕು ಅಂತಂದರೆ ನಿಮಗೆ ಬೋರ್ಡಿಂಗ್ ಪಾಸ್ ಕೊಡ್ತಾರಲ್ಲ, ಆವಾಗ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಕೊಡ್ತಾರೆ. ನಾನು ಪ್ರತಿ ಸಲ ಹಾಗೆ ಮಾಡ್ತೀನಿ. ಟಿಕೆಟ್ ಬುಕ್ ಮಾಡುವಾಗ ನಾವು ಸೀಟ್ ಆಯ್ಕೆ ಮಾಡ್ಕೊಳ್ಳೋಕ್ಕಾಗದೇ ಇರಬಹುದು, ಬಟ್ ನಿಮಗೆ ಇದರಲ್ಲಿ ನೀವು ಖಂಡಿತವಾಗಲೇ ಅಲ್ಲಿ ಲಗೇಜ್ ಎಲ್ಲ ಹಾಕ್ಬಿಟ್ಟು ಬೋರ್ಡಿಂಗ್ ಪಾಸ್ ತೊಗೊಳ್ತೀರಲ್ಲ, ಆವಾಗ ಕೇಳಿದ್ರೆ ಖಂಡಿತವಾಗ್ಲೂ ಕೊಡ್ತಾರೆ. ಇದನ್ನೆಲ್ಲ ನಿಮಗೆ ಹೇಳುವ ಉದ್ದೇಶದಿಂದ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ವೆದರ್ ಯಾವ ರೀತಿ ಚೇಂಜ್ ಆಗ್ತಾ ಹೋಗ್ತಾ ಇದೆ ನೀವು ನೋಡ್ತಾ ಇದ್ದೀರಾ. ಮತ್ತು ಕೆಳಗಡೆ ಲ್ಯಾಂಡ್ ಅಂದರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಭೂಮಿ ಹೇಗಿರುತ್ತೆ ಅನ್ನೋದು ಸಹ ನೀವು ನೋಡ್ತಾ ಇದ್ದೀರಾ. ದೋಹಾ ಏರ್ಪೋರ್ಟಿಂದ ಮ್ಯಾಂಚೆಸ್ಟರ್ ಏರ್ಪೋರ್ಟ್ವರೆಗೆ ಆಲ್ಮೋಸ್ಟ್ 7 hours, 6 to 7 hours ಟ್ರಾವೆಲ್ ಟೈಮ್. ಆ ಟೈಮಲ್ಲಿ ಯಾವ್ಯಾವ ಲ್ಯಾಂಡ್ ಮೇಲೆ ಹೋದಾಗ ಯಾವ ರೀತಿ ಕಾಣಿಸ್ತಾ ಇದೆ, ವೆದರ್ ಹೆಂಗೆ ಚೇಂಜ್ ಆಗ್ತಾ ಇದೆ ಅನ್ನೋದೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ಆಲ್ಮೋಸ್ಟು ಲಂಡನ್ ಹತ್ತಿರ ಬರೋಷ್ಟೊತ್ತಿಗೆ ಕೋಲ್ಡ್ ಬರುತ್ತೆ ನೋಡಿ. ಇಲ್ಲೆಲ್ಲ ನೀವು ನೋಡ್ತಾ ಇದ್ದೀರಾ, ಮೋಡಗಳು ಯಾವ ರೀತಿ ಮೋಡಗಳು ಕಬ್ಬಿರುತ್ತೆ. ಆಲ್ಮೋಸ್ಟು ಫ್ಲೈಟ್ ಶೇಕ್ ಆಗುತ್ತೆ ಸಮ್ಟೈಮ್ಸ್. ಇಲ್ಲಿ ಶೇಕ್ ಸಹ ನಿಮಗೆ ಗೊತ್ತಾಗುತ್ತೆ. ಆ ಮೋಡಗಳ ಒಳಗಡೆಯಿಂದ ಸೀಟ್ಕೊಂಡು ಹೋಗ್ಬೇಕಂದ್ರೆ ಫ್ಲೈಟ್ ಶೇಕ್ ಆಗುತ್ತೆ. ಅವಾಗೆಲ್ಲ ಬೆಲ್ಟ್ಗಳು ಹಾಕ್ಕೊಳ್ಳಿ, ಸೀಟ್ ಬೆಲ್ಟೆಲ್ಲ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ಫಸ್ಟ್ ಟೈಮು ಟ್ರಾವೆಲ್ ಮಾಡೋರು ಖಂಡಿತವಾಗ್ಲೂ ಹೆದರ್ಕೊಳ್ತಾರೆ. ಅದು ಮೇಲ್ಗಡೆ ಹೇಗೆ ಶೇಕ್ ಆಗ್ತಾಯಿದೆ, ಹೆಂಗೆ ಅದು ರೋಡ್ ಮೇಲೆ ಹೋಗೋವಾಗ ನಮಗೆ ಹಂಪ್ಸ್ ಅಂಡ್ ಇದು ಬರುತ್ತಲ್ಲ, ಹಂಪ್ಸಲ್ಲಿ ಎದುರಾಗುತ್ತಲ್ಲ ಕಾರುಗಳಾಗಲಿ ಬಸ್ಸುಗಳಾಗಲಿ, ಆ ರೀತಿ ಒಂದೊಂದು ಸತಿ ಎದ್ದು ಹಾಕುತ್ತೆ. ಅಂದರೆ ಈ ಮೋಡಗಳೆಲ್ಲ ಅಷ್ಟು ಸ್ಟ್ರಾಂಗಾಗಿ ನೀರು ತುಂಬಿಕೊಂಡಿರುತ್ತೆ, ಅಷ್ಟು ಹೆವಿಯಾಗಿರುತ್ತೆ. ಅದನ್ನು ಸೀಳ್ಕೊಂಡು ಹೋಗುವಂಥ ದೃಶ್ಯ ತೋರಿಸ್ತಾ ಇದ್ದೀನಿ ನೋಡಿ. ಆ ವಿಂಗ್ ಒಂದೇ ಫೋಕಸ್ ಮಾಡೋಕ್ಕಾಗ್ತಾ ಇರೋದು. ನೀವು ಆ ವಿಂಗನ್ನ ನೋಡಬೇಕು, ಅದು ಹೇಗೆ ಹೋಗ್ತಾ ಇದೆ, ಹೇಗೆ ಮೋಡಗಳಲ್ಲಿ ಹೋಗುತ್ತೆ, ತೇಲುತ್ತೆ. ಮತ್ತು ಡೌನ್ ಲ್ಯಾಂಡಿಂಗ್ ಟೈಮಲ್ಲಿ 3-4 ಸತಿ ನಮಗೆ ಪ್ರಾಬ್ಲಮ್ ಆಯಿತು. ಅಂದರೆ ವೆದರ್ ಕರೆಕ್ಟಾಗಿಲ್ಲ ಅಂತಂದರೆ ಅವ್ರಿಗೆ ಕಣ್ಣಿಗೆ ಕಾಣಲ್ಲ, ಫುಲ್ಲು ಮೋಡನೇ ಕವರ್ ಆಗಿಬಿಟ್ಟಿರುತ್ತೆ. ಲ್ಯಾಂಡ್ ಮಾಡುವಾಗ ವೆದರ್ನ ಕ್ಲಿಯರ್ ನೋಡಿಕೊಂಡು ಲ್ಯಾಂಡ್ ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು, ಫಸ್ಟು ಲ್ಯಾಂಡಿಂಗಿಗೆ ಟ್ರೈ ಮಾಡ್ತು, ಆ ವೆದರು ಸರಿಯಾಗಿಲ್ಲ, ಫುಲ್ಲು ಮೋಡಗಳಿರೋದ್ರಿಂದ ಮತ್ತೆ ಮೇಲಕ್ಕೆ ಹೋಯಿತು. ಮತ್ತು ವೆದರ್ ಕ್ಲಿಯರ್ ಆದಮೇಲೆ ಅದು ಲ್ಯಾಂಡಿಂಗ್ ಮಾಡಿದ್ದು. ತುಂಬ ಅದ್ಭುತವಾಗಿರುತ್ತೆ. ನನ್ನ ಅನುಭವನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ.
ಈ ವಿಡಿಯೋನ ಯಾರೆಲ್ಲ ಇಷ್ಟಪಡ್ತೀರಾ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು, ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ. ಒಂದು 5 ನಿಮಿಷ ನೋಡಿದಾಗ ನಮಗೂ ಖುಷಿ ಅನಿಸುತ್ತೆ. ನನ್ನ ಅನುಭವ ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಪ್ರೋತ್ಸಾಹ ಸದಾ ನನ್ನ ಮೇಲಿರಲಿ. ಲೈಕ್ ಮತ್ತು ಕಾಮೆಂಟೊಂದಿಗೆ ನಿಮ್ಮ ಅಭಿಪ್ರಾಯವನ್ನು ವಿಡಿಯೋದಲ್ಲಿ ತಿಳಿಸ್ಕೊಡಿ. ಈಗ ನೋಡ್ತಾ ಇದ್ದೀರಾ, ಹಿಂದೆ ನೀವು ನೋಡಿದ್ದು ಯಾವ ಥರ ಇತ್ತು, ಎಲ್ಲ ಫುಲ್ಲು ಡ್ರೈ ಏರಿಯಾ ಇತ್ತು, ಬಟ್ ಸಮುದ್ರ ಇತ್ತು. ಇಲ್ಲಿ ನೋಡಿ ಫುಲ್ಲು ಗ್ರೀನ್ರಿ ಬಂತು. ಇದು ಮ್ಯಾಂಚೆಸ್ಟರ್ ಏರ್ಪೋರ್ಟ್ಗೆ ಹತ್ತಿರದಲ್ಲಿದ್ದೀವಿ ನಾವು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲ್ಯಾಂಡ್ ಆಗ್ತೀವಿ. ಕ್ಯಾಪ್ಟನ್ ನಮಗೆ ಹೇಳ್ತಾ ಇರ್ತಾರೆ, ಕಾಷನ್ಸ್ ಕೊಡ್ತಾ ಇರ್ತಾರೆ, ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ, ಇನ್ನು 40 ನಿಮಿಷದಲ್ಲಿ ನಾವು ಇಳಿತೀವಿ, ಅಷ್ಟೊತ್ತಿಗೆ ಈ ಥರ ವೆದರ್ ಇದೆ, ನೀವು ಇಳಿಯೋ ಅಷ್ಟೊತ್ತಿಗೆ ಇಲ್ಲಿ ಇಳಿಯೋ ಏರಿಯಾದಲ್ಲಿ ಅಂದರೆ ಆ ಏರ್ಪೋರ್ಟಲ್ಲಿ ಆ ಜಾಗದಲ್ಲಿ ಏನು ವೆದರ್ ಇದೆ, ಏನು ಟೈಮ್ ಇದೆ ಮತ್ತು ಎಷ್ಟೊತ್ತು ನಾವು ಟ್ರಾವೆಲ್ ಮಾಡಿದ್ವಿ ಅನ್ನೋದೆಲ್ಲ ಕ್ಯಾಪ್ಟನ್ ಕ್ರೂ ಅಂತ ಬಂದು ಹೇಳ್ತಾನೆ ಇರ್ತಾರೆ. ಅನೌನ್ಸ್ಮೆಂಟ್ಸು ಮಜಾ ಇರುತ್ತೆ. ನನಗೆ ಸ್ವಲ್ಪ ಲಾಂಗ್ ಫ್ಲೈಟ್ ಟ್ರಾವೆಲ್ ಇಷ್ಟ ಆಗುತ್ತೆ. ಸುಮಾರು ಸತಿ ಓಡಾಡಿದ್ದೀನಿ, ಬಟ್ ಈ ಸತಿ ನಾನು ವಿಡಿಯೋ ಮಾಡಿ ನಿಮ್ಮ ಮುಂದೆ ತರ್ತಾಯಿದ್ದೀನಿ. ಯಾಕಂದರೆ ಈಗಷ್ಟೇ ನಾನು ಯೂಟ್ಯೂಬ್ ಚಾನಲ್ ಅಂದಿರೋದ್ರಿಂದ ಎಲ್ಲವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನೀವು ನೋಡಿದ್ರಲ್ಲ ಲ್ಯಾಂಡಿಂಗ್ ಹೇಗಾಯಿತು. ಲ್ಯಾಂಡಿಂಗ್ ಆದಮೇಲೂ ಸುಮಾರು ಒಂದು 10-15 ಕಿಲೋಮೀಟ್ರ್ ಹೋಗ್ತಾನೇ ಇರುತ್ತೆ, ರೌಂಡ್ ಹಾಕ್ತಾ ಇರುತ್ತೆ. ನಮ್ಮ ಜಾಗಕ್ಕೆ ಬಂದು ಸೇರೋಷ್ಟೊತ್ತಿಗೆ ನಿಮಗೆ ಟೈಮಿಂಗ್ಸು ಲ್ಯಾಂಡ್ ಆಯಿತು ಅಂತ ಅಂದಮೇಲೂ ಸುಮಾರು ಒಂದು 40-45 ನಿಮಿಷ ಆಗುತ್ತೆ. ನಾವು ಮತ್ತೆ ಫ್ಲೈಟ್ ಎಲ್ಲ ಕರೆಕ್ಟಾಗಿ ಸೆಟ್ಲಾಗಿ ಇಳಿಯೋ ಟೈಮ್ ಬರೋದು ಅಷ್ಟೊತ್ತು 1 ಅವರ್ ತೊಗೊಳುತ್ತೆ ಆಲ್ಮೋಸ್ಟು. ನಾವು ಆಚೆಗೆ ಬರೋಷ್ಟೊತ್ತಿಗೆ 1.5 ಅವರ್ 2 ಅವರ್ಸ್ ಆಗುತ್ತೆ. ಆ ಟೈಮ್ ಇಟ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ನಾವು ಟ್ಯಾಕ್ಸಿ ಅಥವಾ ಮನೆಯಿಂದ ಮಕ್ಕಳು ಬಂದು ಪಿಕ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್.